Specially dedicated to them. ಗುರು ಸಾಕ್ಷಿಯ ಪರಬ್ರಹ್ಮ ಪ್ರಸನ್ನ ರಂಜಿತ ಶಿಕ್ಷಕರೆಂದರೆ ಯಾರು ಗೊತ್ತಾ? ಶಿಕ್ಷಕರು ಮಕ್ಕಳ ಜೀವನವನ್ನು ರೂಪಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತಾರೆ. ಅದಷ್ಟೇ ಅಲ್ಲದೆ ಮಕ್ಕಳನ್ನು ಪ್ರೋತ್ಸಾಹಿಸಿ ಸರಿಯಾದ ಮಾರ್ಗದರ್ಶನ ನೀಡಿ ತಮ್ಮ ಬದುಕಲ್ಲಿ ಬರುವ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಬೆಳೆಸುತ್ತಾರೆ. ಗುರುಗಳು ಬರೀ ವಿದ್ಯೆ ಕಲಿಸುವುದಷ್ಟೇ ಅಲ್ಲದೆ ದಾರಿದೀಪವಾಗಿ ದೇವರ ಸಮಾನರಾಗಿರುತ್ತಾರೆ. ಶತಶತಮಾನಗಳ ಹಿಂದೆ ಗುರುಕುಲ ಪದ್ಧತಿಯಲ್ಲಿ ಗುರುಗಳಿಗೆ ದೇವರ ಸ್ಥಾನ ಇತ್ತು. ಅಂದರೆ ಗುರುಗಳೇ ದೈವವೆಂದು ಪಾಲಕರು, ಪೋಷಕರು, ಮಕ್ಕಳು ನಂಬಿದ್ದರು. ಗುರುಕುಲ ಪದ್ಧತಿಯಲ್ಲಿ ಗುರುಗಳು ಎಂತಹ ಶಿಕ್ಷೆಯನ್ನು ಕೊಟ್ಟರೂ ಪಾಲಕರು ಅದನ್ನು ಆಶೀರ್ವಾದ ಎಂದು ತೆಗೆದುಕೊಳ್ಳುತ್ತಿದ್ದರು. ಆದರೆ ಇತ್ತೀಚಿನ ದಿನದಲ್ಲಿ ಕಾಲ ಬದಲಾಗಿದಂತೆ ಗುರುಗಳಿಗೆ ಇರೋ ಬೆಲೆ ಇದೆ.
ಕಲ್ಲು ಕಲ್ಲಾಗೇ ಉಳಿಯಿತು. ಅದೇ ರೀತಿ ಗುರುಗಳು ನಮಗೆ ಸಹ ಉಳಿಪೆಟ್ಟನ್ನು ಕೊಡುತ್ತಾರೆ. ಉಳಿಪೆಟ್ಟನ್ನು ಕೊಡುವುದರ ಮೂಲಕ ನಮ್ಮನ್ನು ಸುಂದರ ಮೂರ್ತಿಗಳನ್ನಾಗಿ ಮಾಡುತ್ತಾರೆ. ಶಿಕ್ಷಕರಿಗೆ ಎಲ್ಲ ಮಕ್ಕಳು ಒಂದೇ. ಅವರನ್ನು ಸರಿ ತಪ್ಪನ್ನು ತಿಳಿಸುವ ಅಧಿಕಾರ ಶಿಕ್ಷಕರಿಗಿರುತ್ತದೆ. ಉತ್ತಮ ಸಮಾಜಕ್ಕೆ ಉತ್ತಮ ನಾಗರಿಕನಾಗಿ ಮಾಡುವ ಅತ್ಯಂತ ಜವಾಬ್ದಾರಿಯುತ ಕೆಲಸ ಶಿಕ್ಷಕರದಾಗಿರುತ್ತದೆ. 4 ಗೋಡೆಗಳ ಒಳಗೆ ಶಿಕ್ಷಕರು ವಿದ್ಯಾರ್ಥಿಗಳನ್ನು
ನಾವು ಮುಂದೆ ಉತ್ತರವಾಗಿ ಅವರ ಮುಂದೆ ಬಂದು ನಿಂತಾಗ ಅವರು ಖುಷಿ ಪಡುತ್ತಾರೆ. ಅದೇ ಕೆಟ್ಟ ಕೆಲಸ ಮಾಡಿ ಅವರ ಮುಂದೆ ತಲೆತೆಗೆಸಿ ನಿಂತಾಗ ಬೇಜಾರು ಮಾಡಿಕೊಂಡು ಅದನ್ನು ಹೇಗೆ ಸರಿಪಡಿಸಬೇಕೆಂದು ಮಾತನ್ನು ತಿಳಿಸುತ್ತಾರೆ. ಒಟ್ಟಿನಲ್ಲಿ ನಮ್ಮ ಶಿಕ್ಷಕರು ನಮಗೆ ದಾರಿದೀಪರಾಗಿದ್ದಾರೆ. ಶಿಕ್ಷಕರು ಸಂಬಳಕ್ಕಾಗಿ ಕೆಲಸ ಮಾಡುತ್ತಾರೆಂದರೆ ಅದು ತಪ್ಪು. ಅದನ್ನೆಲ್ಲ ನೋಡ್ತಾ ಇದ್ರೆ ಶಿಕ್ಷಕರು ನಿಸ್ವಾರ್ಥಿಗಳು. ಆದರೆ ಅವರಲ್ಲೊಂದು ಸ್ವಾರ್ಥ ಇದೆ. ಅದೇನೆಂದರೆ ತಾವು ಕಲಿಸಿದ ಮಗು ಮುಂದೆ ಜೀವನದಲ್ಲಿ ಒಳ್ಳೆಯ ಸಾಧನೆ ಮಾಡಲಿ ಎಂಬುದು ಎಲ್ಲ ಶಿಕ್ಷಕರ ಹಾರೈಕೆಯಾಗಿರುತ್ತದೆ. ಶಿಕ್ಷಕರೆಂದರೆ ಇವರೇನಾ? ನಾನು ನನ್ನ ಅಮ್ಮನ ಸುಳ್ಳು ಹೇಳಿದ್ದೆ. ಪಾಪ ನನಗೋಸ್ಕರ ಬಯಸುವ ಹಾಗೆ ಆಯಿತಲ್ಲ.